ಇನ್ನು ಬೀದರ್ ಜಿಲ್ಲೆಯಲ್ಲಿ ರೈತರಿಗೆ ತೈಲ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಟ್ರ್ಯಾಕ್ಟರ್ನ ಬಾಡಿಗೆ ದರ ಏರಿಕೆಯಾಗಿದೆ. 1600 ರೂಪಾಯಿ ಇತ್ತು, 1800 ರೂಪಾಯಿ ಏರಿಕೆ. 1 ಎಕರೆ ರೋಟ್ವೇಟರ್ ಹೊಡೆಯೋದಕ್ಕೆ 1800 ರೂಪಾಯಿ ಬಾಡಿಗೆ. ನೇಗಿಲು ಉಳುಮೆಗೆ ಎಕರೆಗೆ 2000ರಿಂದ 2500 ಏರಿಕೆ. ಟ್ರ್ಯಾಕ್ಟರ್ ಉಳುಮೆ ಬಾಡಿಗೆ ಏರಿಕೆ ರೈತರನ್ನ ಕಂಗಾಲಾಗಿಸಿದೆ. 2000 ಇದ್ದದ್ದು 2500 ಏರಿಕೆಯಾಗಿದೆ. 500 ರೂಪಾಯಿ ಏರಿಕೆ ಅಂತಂದ್ರೆ ಲೆಕ್ಕ ಅದು ಬಹಳ ದೊಡ್ಡ ಹೊಡ್ತಾ ಕೊಡುತ್ತೆ ರೈತರ ಪಾಲಿಗೆ. ಟ್ರ್ಯಾಕ್ಟರ್ ಮೂಲಕ 1 ಎಕರೆ ಉಳುಮೆ ಮಾಡಬೇಕು ಅಂತಂದ್ರೆ ಈಗ 1800 ರೂಪಾಯಿ ಖರ್ಚು. ತೈಲ ಬೆಲೆ ಇನ್ನಷ್ಟು ಏರಿಕೆ ಆದರೆ ಬಾಡಿಗೆ ದರ ಮತ್ತಷ್ಟು ಏರಿಕೆಯಾಗುತ್ತೆ. ನಮ್ಮ ಪ್ರತಿನಿಧಿ ಸುರೇಶ್ ನಾಯಕ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ರೈತರ ಅಳಲಿಯನ್ನು ಕೇಳೋಣ ಬನ್ನಿ. ಬೀದರ್ ಜಿಲ್ಲೆಯಲ್ಲಿ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಇಲ್ಲಿ ಜಾಸ್ತಿ ಆಗ್ತಿರ್ತಕ್ಕಂಥದ್ದು. ಕಳೆದ 2 ತಿಂಗಳಿಂದನೂ ಕೂಡ ನಿರಂತರವಾಗಿ ಬಿಸಿಲು ಬೀದರ್ ಜಿಲ್ಲೆಯಲ್ಲಿ ದಾಖಲಾಗ್ತಿರ್ತಂತು. ಪ್ರತಿದಿನ ಸರಾಸರಿ 41 ಡಿಗ್ರಿ ಆಸುಪಾಸಿನಲ್ಲಿ ಬಿಸಿಲು ಇರುವಂಥದ್ದು. ಹೀಗಾಗಿ ಬಾವಿ ಬೋರ್ವೆಲ್ಲೂ ಕೂಡ ನೀರಿನ ಪ್ರಮಾಣ ಇಲ್ಲಿ ಕಡಿಮೆ ಆಗಿರ್ತಕ್ಕಂಥದ್ದು. ಸದ್ಯ ನಾನು ಈ ದೃಶ್ಯ ನೋಡ್ಬೋದು ನೀವು, ಕಬ್ಬು ಇಲ್ಲಿ ಸಂಪೂರ್ಣವಾಗಿ ಒಣಗಿ ಹೋಗ್ತಾ ಇದೆ. ಅದಕ್ಕೆ ಪ್ರಮುಖವಾದಂಥ ಕಾರಣ ಏನಂತಂದರೆ ನೀರಿನ ಕೊರತೆ ಉಂಟಾಗಿದೆ. ಯಾಕೆಂದರೆ ರೈತರ ಬಾವಿ ಮತ್ತು ಬೋರ್ವೆಲ್ಲಲ್ಲಿ ನೀರಿನ ಪ್ರಮಾಣ ಸಾಕಷ್ಟು ಕಡಿಮೆ ಆಗಿದೆ. ಅದರಲ್ಲಿ ಕೆಲವೊಂದು ಬೋರ್ವೆಲ್ಲು ಕೂಡ ಸಂಪೂರ್ಣವಾಗಿ ಬೋರ್ವೆಲ್ಲು ಕೂಡ ಬತ್ತಿ ಹೋಗಿರ್ತಕ್ಕಂಥದ್ದು. ಹೀಗಾಗಿ ತಾವು ಕಬ್ಬಿಗೆ ನೀರು ಬಿಡದಂಥ ಸಮಯದಲ್ಲಿ ಕಬ್ಬು ಕೂಡ ಈಗ ಸಂಪೂರ್ಣವಾಗಿ ಒಣಗಿ ಹೋಗ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಸಾವಿರಾರು ರೂಪಾಯಿ ಖರ್ಚು ಕೂಡ ಮಾಡಿದರು. ಆದರೆ ಈಗ ಈ ಕಬ್ಬಿಗೇನು ನೀರಿಲ್ಲದೆ ಪರಿಣಾಮವಾಗಿ ಕಬ್ಬು ಈಗ ಸಂಪೂರ್ಣವಾಗಿ ಒಣಗಿ ಹೋಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಪ್ರತಿನಿತ್ಯನೂ ಕೂಡ ಇಲ್ಲಿ ಸಾಕಷ್ಟು ಹೊಲದಲ್ಲಿ ಬಂದು ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ರು. ಮಗುವಿನಂತೆ ಈ ಕಬ್ಬನ್ನು ಕೂಡ ಆರೈಕೆ ಮಾಡ್ತಾ ಇದ್ರು. ಈಗ ನೀರಿನ ಅಭಾವ ಸೃಷ್ಟಿಯಾಗಿರೋದ್ರಿಂದಾಗಿ ಎಲ್ಲಿಯೂ ಕೂಡ ಈಗ ಅವರೇನು ಕಬ್ಬು ಸಂಪೂರ್ಣವಾಗಿ ಒಣಗಿ ಹೋಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಇದು 1 ವರ್ಷದ ಬೆಳೆ ಇರದೆ ಕಬ್ಬಿದೆ. ಮೊನ್ನೆ ಕಳೆದ ಒಂದು 2-3 ತಿಂಗಳ ಹಿಂದಷ್ಟೇ ಕಟಾವು ಮಾಡಿದ್ರು. ಆದರೆ ಈಗ ಕಬ್ಬು ಅಷ್ಟೇ ಈಗ ಎದೆಮಟ್ಟ ಕಬ್ಬು ಬರ್ತಾ ಇದೆ. ಆದರೆ ಇಂಥ ಸಮಯದಲ್ಲಿ ನೀರಿನ ಅಭಾವ ಈಗ ಸೃಷ್ಟಿಯಾಗಿರ್ತಕ್ಕಂಥದ್ದು. ಕಬ್ಬು ಈಗ ಸಂಪೂರ್ಣವಾಗಿ ಒಣಗಿ ಹೋಗ್ತಾ ಇದೆ. ಯಾಕೆಂದರೆ ಆರಂಭದಲ್ಲಿ ಈ ರೀತಿ ನೀರಿನ ಕೊರತೆ ಉಂಟಾಗಿ ಕಬ್ಬು ಹಾಳಾದರೆ ಮುಂದೆ ಆ ಕಬ್ಬು ಕೂಡ ಬೆಳೆಯೋದಿಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆ ಇದೆ ಅಂತಲೂ ಕೂಡ ರೈತರು ಹೇಳ್ತಿರ್ತಕ್ಕಂಥದ್ದು. ಈಗ ರೈತರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಹೇಳ್ರಿ, ಎದಕ್ಕೆ ಕಬ್ಬು ಒಣಗಾಕತ್ತೈತೆ ಅಂತ್ರಿ? ಸರ್, ನೀರಿನ ಕೊರತೆ ಇದೆ ಸರ್. ನೀರಿಲ್ಲ ಮತ್ತು ಬೋರ್ವೆಲ್ ಪೆಟ್ರೋಲ್ ಡೀಸೆಲ್ ದರ ದಿನದಿಂದ ದಿನಕ್ಕೆ ಇಲ್ಲಿ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಸಾರ್ವಜನಿಕರಿಗೆ ಅಷ್ಟೇ ಅಲ್ಲ, ರೈತರಿಗೂ ಕೂಡ ಈಗ ದುಬಾರಿಯಾಗಿ ಪರಿಣಮಿಸಿರ್ತಕ್ಕಂಥದ್ದು. ಯಾಕೆಂದರೆ ಪ್ರತಿಯೊಬ್ಬ ರೈತರು ಕೂಡ ಏನು ಈ ಯಂತ್ರೋಪಕರಣಗಳಿಂದನೇ ಏನು ಹೊಲ ಹದಗೊಳಿಸೋದಿರ್ಬೋದು, ನಾಟಿ ಮಾಡೋದಿರ್ಬೋದು, ಮತ್ತೇನು ತಾವು ಬೆಳೆದಂಥ ಬೆಳೆಗಳಿಗೆ ಏನು ಔಷಧಿ ಸಿಂಪಡಣೆ ಮಾಡೋದಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಈಗ ರೈತರು ಏನು ಯಂತ್ರೋಪಕರಣಗಳ ಮೊರೆನೂ ಕೂಡ ಹೋಗಿರ್ತಕ್ಕಂಥದ್ದು. ಈ ಹಿಂದೆ ಎಲ್ಲ ಎತ್ತುಗಳಿಂದ ಹೊಲ ಬಿತ್ತನೆ ಮತ್ತು ಹೊಲ ಹದಗೊಳಿಸೋದು ಮಾಡ್ತಾಯಿದ್ರು. ಆದರೆ ಈಗ ಅತಿ ಹೆಚ್ಚಾದ 90% ರೈತರು ಟ್ರ್ಯಾಕ್ಟರಿಂದನೇ ಕೂಡ ಇಲ್ಲೇನು ಹೊಲ ಹದಗೊಳಿಸೋದಿರ್ಬೋದು, ಮತ್ತೇನು ಬಿತ್ತನೆ ಮಾಡೋದಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಇಲ್ಲೇನು ಯಂತ್ರಗಳ ಮೊರೆಯನ್ನು ಕಡೆ ಹೋಗಿರ್ತಕ್ಕಂಥದ್ದು. ಹೀಗಾಗಿ ಡೀಸೆಲ್ ದರದಲ್ಲಿ ಜಾಸ್ತಿ ಆಗಿರೋದಾಗಿ ಈ ಇದೇನು ಬಾಡಿಗೆ ದರನು, ಟ್ರ್ಯಾಕ್ಟರ್ನ ಬಾಡಿಗೆ ದರನೂ ಕೂಡ ಈಗ ಡಬಲ್ ಆಗಿರುವಂಥದ್ದು. ಯಾಕೆಂದರೆ ಕಳೆದ ವರ್ಷ 1600 ರೂಪಾಯಿಗೆ 1 ಎಕರೆಗೇನು ಏನು ಬಿತ್ತನೆ ಹೊಲ ಹದಗೊಳಿಸೋದು ಮಾಡ್ತಾಯಿದ್ರೆ ಈಗ 1800ಕ್ಕೆ ಏರಿಕೆ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೇನು ಕೂಡ ಬಿತ್ತನೆ ದರದಲ್ಲೂ ಕೂಡ ಸಾಕಷ್ಟು ಏರಿಕೆ ಆಗಿರ್ತಕ್ಕಂಥದ್ದು. ಈಗ ರೈತರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹೇಳ್ರಿ, ಯಾವ ರೀತಿ ಈಗ ಸರ್ ಡೀಸೆಲ್ ರೇಟು ಹೆಚ್ಚಿಗ್ಯದ. ನಮಗೇನದ 1 ಎಕರೆ ಹೊಡಿಬೇಕಾದ್ರೂ 12 ಲೀಟರ್ ಎಣ್ಣೆ ಬೇಕು ಡೀಸೆಲ್. ಇಲ್ಲಿ 1000 ರೂಪಾಯಿ ಇಲ್ಲಿ ಕೊಡೋಕೆ 1800 ಕೊಡ್ತಾರೆ. ನಮ್ಗೆ ಇರ್ಲಿಕ್ಕೆ ನಮ್ಗೆ 1200 ರೂಪಾಯಿಗೆ ಖರ್ಚಾಗ್ತದೆ. 3 ಸೀಟ್ ಡ್ರೈವರ್ ಕೊಡಬೇಕು. ನಮ್ಗೆ ಉಳಿತಾನೆ ಸರ್, ಅದ್ರಾಗ ಏನು ಇರೋಂಗಿಲ್ಲ. ಗಾಡಿ ಮೇಂಟೈನ್ ಇಲ್ಲ, ತೆಗೆದ್ರು ಏನು ಬಿಲ್ ಅದಿರ್ತಕೋರಿದ ಎಲ್ಲ ಮಾಡೋದು. ಏನು ಸರ್ಕಾರ ಇದು ಹಿಂಗೆ ಹೋದ್ರೆ ಏನು ಮಾಡ್ಬೇಕು ಇಲ್ಲಿಗಾರ ನಾವು? ರೈತರ ಮೇಲೆ ಭಾರ ಬೀಳತ್ತದ. ಯಾರು ನಮ್ಗೆ ಕೇಳೋರಿಲ್ಲ, ಯಾರು ನೋಡೋರಿಲ್ಲ. ಈಗ ಎಲ್ಲನೂ ಬಿತ್ತನೆ ಹಿಡ್ಕೊಂಡು ಹೊಲ ಅದು ಎಲ್ಲನೂ ಟ್ರ್ಯಾಕ್ಟರಿಂದ ಮಾಡ್ತೀರಿ? ಹಾಂ ಸರ್. ಈ ನೋಡಿರಿ, ಹೊಲ್ದಾಗ ಮಾಡ್ಬೇಕಾದ್ರೆ ಒಕ್ಕಲ್ದಾನ ಮಾಡ್ಬೇಕಾದ್ರೆ ಮನುಷ್ಯ ಒಬ್ಬ ಇರ್ಲಿಕ್ಕಿಲ್ಲ. 1.5 ಲಕ್ಷ ಕೊಟ್ಟರು ಕೆಲಸ ಮಾಡೋಂಗಿಲ್ಲ ಅವರು. ಲೇಬರ್ ಬರೋಂಗಿಲ್ಲ. ಯಾಕೆ ಫ್ರೀ ಕೊಟ್ಟರಲ್ಲ ಅವರು ಅಕ್ಕಿ ಜೋಳ ಎಲ್ಲ ಯಾಕೆ ಮಾಡ್ತಾರೆ? ಮಾಡೋಂಗಿಲ್ಲ ಅವ್ರ ಕೆಲಸ. ಅದರಲ್ಲಿ ಭಾಳ ಪ್ರಾಬ್ಲಮ್ ಸರ್ ನಮ್ಗೆ. ಈಗ ಪ್ರತಿಯೊಂದು ಕೆಲಸಕ್ಕೂ ಕೂಡ ಈಗ ಯಂತ್ರಗಳನ್ನ ಬಳಸ್ಕೊಂಡು ಕೃಷಿ ಚಟುವಟಿಕೆಯನ್ನು ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೇನೋ ಕೂಲಿ ಆಳುಗಳ ಸಮಸ್ಯೆ ಉಂಟಾಗಿರೋದ್ರಿಂದಾಗಿ ಈಗ ಈ ಟ್ರ್ಯಾಕ್ಟರನ್ನು ಬಳಸ್ಕೊಂಡು ನಾವೇನೋ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಇದ್ದೀವಿ ಅನ್ನೋ ರೈತರು ಹೇಳ್ತಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಸುರೇಶ್ ನಾಯಕ್, TV9 ಬೀದರ್.